ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಸ್ ನ್ಯೂಸ್ ಚಾನೆಲ್. ಭಾರತದಲ್ಲಿ ಕರ್ನಾಟಕದ ಪೊಲೀಸರೇ ಅತಿ ಹೆಚ್ಚಿನ ಭ್ರಷ್ಟು ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. 2025ರಲ್ಲಿ 200ಕ್ಕೂ ಹೆಚ್ಚು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. 2026 ಶುರುವಾಗ್ತಾನೆ ಬಳ್ಳಾರಿ ವಿಕೆಟ್, ಹಾಗೆ ಒಂದರ ಮೇಲೆ ಒಂದು ಹೆಣ್ಣೂರಿನ ಪರಶುರಾಮ ಅನ್ನೋನು ವಸೂಲಿಗೆ ನಿಂತಿದ್ದಾನೆ. ಈ ರೀತಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಭಯವಿಲ್ಲದೆ, ಆಮೇಲೆ ಇವತ್ತು ಭಾರತದಲ್ಲಿ 5 ಕೋಟಿ ಏನೋ ಕೇಸುಗಳು ವಿಲೇವಾರಿ ಆಗಲು ಬಾಕಿ ಉಳಿದಿವೆ. ನನಗನ್ಸೋ ಪ್ರಕಾರ 80-90% ಕೇಸುಗಳೆಲ್ಲ ಸುಳ್ಳು ಕೇಸುಗಳು. ಯಾಕೆ ಅಂತಂದರೆ ಈ ಪೊಲೀಸರು ದಂಧೆ ಮಾಡೋಕ್ಕೋಸ್ಕರ, ವಸೂಲಿ ಮಾಡೋಕ್ಕೋಸ್ಕರ FIRಗಳನ್ನು ಮಾಡಿ ಎದುರಿಸಿ ಬೆದರಿಸಿ ವಸೂಲಿ ಹಾಕಿ ಬೇಲ್ ಕೊಡಿಸೋ ನೆಪದಲ್ಲಿ, ಚಾರ್ಜ್ ಶೀಟ್ ಹಾಕೋ ನೆಪದಲ್ಲಿ, ರಿಪೋರ್ಟ್ ಹಾಕೋ ನೆಪದಲ್ಲಿ ಸಾವಿರಾರು ಕೋಟಿ ಹಣ ಮಾಡ್ತಾ ಇದ್ದಾರೆ. ಇದು ಈ ಪೊಲೀಸರನ್ನು ನಿಗ್ರಹ ಮಾಡಲು ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಮೇಲಿರೋ ಅಧಿಕಾರಿಗಳು ಕೂಡ ಈಕ್ವಲಿ ಅಷ್ಟೇ ಭ್ರಷ್ಟರಾಗಿದ್ದಾರೆ. ಬರೀ ಕೇಸುಗಳನ್ನ ಹಾಕಿ ಹಣ ಮಾಡೋದು ಒಂದೇ ಅಂತಲ್ಲ. ಯಾಕಂದರೆ ನೀವು ನೋಡಿದರೆ ಪ್ರಶ್ನೆ ಮಾಡಿದ್ದಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮ ಮೇಲೆ 6 ಕೇಸುಗಳನ್ನು ಹಾಕಿದಂಥ ಇದೇ ವ್ಯವಸ್ಥೆ, ಗುಂಡುಗಳನ್ನು ಹೊಡ್ಕೊಂಡವ್ರನ್ನ ಜೊತೆಲಿ ಕುಂಡಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿದಂಥ ಇದೇ ಸರ್ಕಾರ ವ್ಯವಸ್ಥೆ. ನಾವೇನು ಹೇಳಬೇಕೋ ಗೊತ್ತಿಲ್ಲ. ಬೆಂಗಳೂರಲ್ಲಿ 130 ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ಸ್ ಇದೆ. ಕರ್ನಾಟಕದಲ್ಲಿ 1000 ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ಸ್ ಇದೆ. ಈ ಎಲ್ಲ ಪೊಲೀಸ್ ಸ್ಟೇಷನ್ಸಲ್ಲೂ ದಂಧೆ. ಯಾಕಂದರೆ ಇವರುಗಳು ಅಪಾಯಿಂಟ್ಮೆಂಟಿಂದ ಹಿಡಿದು ಪೋಸ್ಟಿಂಗ್ವರೆಗೂ, ಅಪಾಯಿಂಟ್ಮೆಂಟ್ಗೂ ಹಣ ಕೊಡ್ತಾರೆ, ಪೋಸ್ಟಿಂಗ್ ಹಣ ಕೊಡ್ತಾರೆ, ಪ್ರಮೋಷನ್ಗೆ ಹಣ ಕೊಡ್ತಾರೆ. ಬಂದು ಇನ್ಸ್ಪೆಕ್ಟರ್ ಆಗಿ ಕೂತ್ಕೊಂಡ್ರೆ ವಸೂಲಿಗೆ ಬರೀ ಸುಳ್ಳು FIRಗಳನ್ನು ಹಾಕೋದು. ಇದನ್ನು ಚೆಕ್ ಮಾಡೋಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ನಮಗನ್ಸುತ್ತೆ ಒಬ್ಬ ಪೊಲೀಸ್ ಸ್ಟೇಷನಲ್ಲಿ ಪ್ರತಿ ಪೊಲೀಸ್ ಸ್ಟೇಷನಲ್ಲೂ ಒಬ್ಬ ಅಡ್ವೊಕೇಟನ್ನು ನೇಮಕ ಸರ್ಕಾರ ಮಾಡಬೇಕು. ಯಾಕೆ ಅಂತಂದರೆ ಕಾನೂನೇ ಗೊತ್ತಿಲ್ಲದರೆ ಬರೀ ವಸೂಲಿಗೋಸ್ಕರ ಇಳಿದಿರುವಂಥ ಯಾಕಂದರೆ ಅಡ್ವೊಕೇಟ್ಗೆ ಕಾನೂನು ಗೊತ್ತಿರ್ತದೆ, ಯಾವುದನ್ನ ಎನ್ಫೋರ್ಸ್ಮೆಂಟ್ ಮಾಡಬೇಕು, ಯಾವುದನ್ನ ಎನ್ಫೋರ್ಸ್ಮೆಂಟ್ ಮಾಡಬಾರ್ದು ಅಂತ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಈ ಕರ್ನಾಟಕಕ್ಕೆ ಒಂದು ಕರಾಳ ದಿನಗಳು. ಯಾಕೆ ಅಂತಂದರೆ ಕಳೆದ 10 ವರ್ಷದಲ್ಲಿ ಡ್ರಗ್ ಮಾಫಿಯಾಗಳು ಯಾವ ಮಟ್ಟಕ್ಕೆ ಬೆಳೆದು ನಿಂತಿವೆ ಅಂತಂದರೆ, ಒಂದು ತಿಂಗಳಿಗೆ ಇಫ್ ಯು ಆರ್ ನಾಟ್ ರಾಂಗ್ 1,000 ಕೋಟಿಗೂ ಹೆಚ್ಚು ಡ್ರಗ್ಸ್ ದಂಧೆ ಹಣ ಪೊಲೀಸ್ ಇಲಾಖೆಗೆ ಬರ್ತದೆ. ಆಮೇಲೆ ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ಸ್ ಇದೆ. ಕರ್ನಾಟಕದಲ್ಲಿ 1,000 ಪೊಲೀಸ್ ಸ್ಟೇಷನ್ಸ್ ಇದೆ. 130 ಪೊಲೀಸ್ ಸ್ಟೇಷನ್ಗೂ ಅಂದಾಜು 2-3 ಕೋಟಿ ಡ್ರಗ್ ದಂಧೆಯ ಹಣ ವಿವಿಧ ಅಧಿಕಾರಿಗಳಿಗೆ ಬರ್ತದೆ. ಹಾಗಂತ ಮೇಲಿರೋ ಅಧಿಕಾರಿಗಳೇನು ಸಾಚಾ ಅಂತಿಲ್ಲ. 90% ಮೇಲಿರೋ ಅಧಿಕಾರಿಗಳಿಗೂ ಸಹ ಈ ಡ್ರಗ್ ದಂಧೆಯ 1,000 ಕೋಟಿ ಹಣ ಪ್ರತಿ ತಿಂಗಳು ಬಂದು ಪೊಲೀಸರ ಗಲ್ಲಕ್ಕೆ ಬೀಳುತ್ತೆ. ಬೆಂಗಳೂರಲ್ಲಿ ನಾ ಮುಂದು ಅಂತ ಪೋಸ್ಟಿಂಗ್ಗಳಿಗೆ ಹರಾಜಿನಲ್ಲಿ ಪೋಸ್ಟಿಂಗ್ಗಳನ್ನು ತಗೊಳ್ಳೋವಂಥ ಇನ್ಸ್ಪೆಕ್ಟರ್ಗಳು, PSIಗಳು, ನಮಗಿರುವಂಥ ಮಾಹಿತಿ ಪ್ರಕಾರ ಒಂದು ಸಣ್ಣ ಪೊಲೀಸ್ ಸ್ಟೇಷನ್ಗೆ 1.5-2 ಕೋಟಿ ಚಾರ್ಜ್ ಮಾಡ್ತಾರೆ. ಉಪ್ಪಾರಪೇಟೆಗೆ 25 ಕೋಟಿ. ಈ ರೀತಿ ಹಣವನ್ನು ವೆಚ್ಚ ಮಾಡಿ ಪೋಸ್ಟಿಂಗನ್ನು ತಗೊಂಡು ವಸೂಲಿ ಮಾಡೋಕ್ಕೆ ಇಳಿದಿರುವಂಥ ಇದೇ ಪೊಲೀಸರು ವಸೂಲಿ ಮಾಡೋಕ್ಕೆ ಹೋಗಿ ತಗಲಾಕೊಂಡಿರೋದು ಕೂಡ ನಾವು ನೋಡಿದ್ದೀವಿ. 200ಕ್ಕೂ ಹೆಚ್ಚು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಲ್ಲಂತೂ 180ಕ್ಕೆ ಹೆಚ್ಚು ರೇಪುಗಳಾಯಿತು. ಕರ್ನಾಟಕದಲ್ಲಿ 700ಕ್ಕೂ ಹೆಚ್ಚು ರೇಪುಗಳಾಯಿತು. NDP ಡ್ರಗ್ ದಂಧೆಯಂತೂ ಲೀಲಾಜಾಲವಾಗಿ ನಡೀತಾ ಇದೆ. ಯಾಕೆ ಅಂತಂದರೆ ಒಂದು ನೋಡಿಕೊಳ್ಳಿ, ನದಿ ರೂಪದಲ್ಲಿ ಡ್ರಗ್ ಟ್ರಾಫಿಕರ್ಸ್ಗಳು ಲೆಕ್ಕ ಹಾಕೊಳ್ರಿ. ಪಕ್ಕದ ಬಾಂಬೆಯಿಂದ ಬಂದು ಈ ನಾಚಿಕೆಗೇಡಿನ ಈ ಭ್ರಷ್ಟ ಪೊಲೀಸರಿಗೆ ನಿಜವಾಗ್ಲೂ ಇವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಪಕ್ಕದ ಮಹಾರಾಷ್ಟ್ರ ಪೊಲೀಸರು ಬಂದು ಸಂಪಗೆಳ್ಳಿ ಲಿಮಿಟ್ಸಲ್ಲಿ, ಈ ಲಿಮಿಟ್ಸಲ್ಲಿ ಬಂದು ರೇಡ್ ಮಾಡ್ತಾರಂತೆ. ಯಾವ ಮಟ್ಟಕ್ಕೆ ಭ್ರಷ್ಟಾಚಾರದಲ್ಲಿ ಆ ಡ್ರಗ್ ಟ್ರಾಫಿಕಿಂಗ್ ಮಾಡೋರ ಹತ್ರ ಇವರು ವಸೂಲಿಗಳನ್ನು ಇಟ್ಕೊಂಡು ಲಂಚವನ್ನು ಇಸ್ಕೊಂಡು ಕರ್ನಾಟಕವನ್ನು ಸರ್ವನಾಶ ಮಾಡಿರುವಂಥ ಈ ಪೊಲೀಸರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ? ಇವ್ರುಗಳನ್ನು ಇದೇ ರಾಜಕಾರಣಿಗಳಿಗೆ ಹಣ ಕೊಟ್ಟು ಪೋಸ್ಟಿಂಗ್ಗಳಿಗೆ ಇವ್ರುಗಳು ಅಷ್ಟೇ ಲಾ ಆ್ಯಂಡ್ ಆರ್ಡ್ರು ಅತಿ ಹೆಚ್ಚಾಗಿ ಹಾಳಾಗೋಗಿದೆ. ಕರ್ನಾಟಕದಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಇಲ್ಲೇ ಇಲ್ಲ. ಆಮೇಲೆ ರಾಜಕಾರಣಿಗಳು ಏನು ಮಾಡಿದ್ರು ನಡೀತದೆ, ಭ್ರಷ್ಟಾಧಿಕಾರಿಗಳು ಏನು ಮಾಡಿ ನಡೀತದೆ. ಪೊಲೀಸ್ ಸ್ಟೇಷನ್ ಇರದೆ ಸುಳ್ಳು ಕೇಸುಗಳನ್ನು ಹಾಕೋಕ್ಕೆ, ಜನರನ್ನ ರುಚಿಸೋಕ್ಕೆ. ಕಂದಾಯ ಸಚಿವ ಇರೋದನ್ನೇ ಬಡವರ ಮನೆಗೆ JCBಗಳನ್ನ ನುಗ್ಸೋಕ್ಕೆ. ಇದೇ ಕಂದಾಯ ಸಚಿವನಿಗೆ ಬೆಂಗಳೂರಲ್ಲಿ 1250 ಕೆರೆಗಳು, 70,000 ಕೆರೆ ಜಾಗ ಒತ್ತುವರಿ ಆಗಿದೆ. ಇವನಿಗೆ ದಮ್ಮು ತಾಕತ್ತಿದ್ರೆ ಕೃಷ್ಣ ಬೈರೇಗೌಡ ತೆರವು ಮಾಡಲಿ ನೋಡೋಣ. ದಮ್ಮು ತಾಕತ್ತಿದ್ರೆ ಕೃಷ್ಣ ಬೈರೇಗೌಡ 1250 ಕೆರೆಗಳನ್ನು ಮತ್ತೆ ರೀಕ್ಲೇಮ್ ಮಾಡು, ಮತ್ತೆ ಅದಕ್ಕೆ JCBಗಳನ್ನ ನುಗ್ಸು. ಅಲ್ಲಿ ಕಟ್ಟಿರುವಂಥ ಅಪಾರ್ಟ್ಮೆಂಟ್ ಆಗಿರ್ಬೋದು, ಮಾಲುಗಳನ್ನಾಗಿರ್ಬೋದು ತೆರವುಗೊಳಿಸು. ನಿನಗೆ ದಮ್ಮು ತಾಕತ್ತಿಲ್ಲ. ಬಡವರ ಮನೆಗೆ JCBನ ಬುಲ್ಡೋಸರ್ಗಳನ್ನ ನುಗ್ಸಿ ನಿನ್ನ ತಾಕತ್ತನ್ನು ತೋರಿಸ್ತಾ ಇದೆಯಾ? DK ಶಿವಕುಮಾರ್ ಬೆಂಗಳೂರನ್ನು ಬರೀ ಶ್ರೀಮಂತಗೋಸ್ಕರ ಮಾಡೋಕ್ಕೋಸ್ಕರ ಬಡವರನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಯಾವ ಕಾಂಗ್ರೆಸ್ ಸರ್ಕಾರ ನೀವೆಲ್ಲ ಓಟ್ ಹಾಕೋದು ಅದೇ ಸರ್ಕಾರ ನಿಮ್ಮನ್ನು ದಿವಾಳಿ ಮಾಡ್ತಾ ಇದೆ. ನಿಮ್ಮ ಗೂಡುಗಳನ್ನು ಕಿತ್ಕೊಂತ ಇದೆ, ನಿಮ್ಮ ನೆಮ್ಮದಿಯನ್ನು ಕಿತ್ಕೊಂತ ಇದೆ, ಭ್ರಷ್ಟಾಚಾರವನ್ನು ತಾಂಡವಾಡ್ತಾ ಇದೆ, ನಿಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿಸ್ತಾ ಇದೆ. ಸುಳ್ಳು ಕೇಸುಗಳು ಹಾಕಿ ಅದರಲ್ಲೂ ಕೂಡ ವಸೂಲಿ ಮಾಡ್ತಾ ಇರುವಂಥ ಪೊಲೀಸರು, ಅಧಿಕಾರಿಗಳು ಏನು ಹೇಳಬೇಕು ನಮಗಂತೂ ಗೊತ್ತಿಲ್ಲ. ಒಂದಂತೂ ನಿಜ, ಕರ್ನಾಟಕದಲ್ಲಿ 11,000 ಕೆರೆಗಳು
ಒತ್ತುವರಿಯಾಗಿದೆ. ದಮ್ಮು ತಾಕತ್ತಿದ್ರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅದನ್ನ ಖಾಲಿ ಮಾಡಿಸು. ನಿನಗೆ ದಮ್ಮು ತಾಕತ್ತಿದ್ರೆ ಇಲ್ಲ ನಿನ್ನ ಮುಖವಾಡವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಅಂತ ಈ ಮೂಲಕ ಹೇಳುತ್ತಾ, ಬೆಂಗಳೂರಲ್ಲಿ 1250 ಕೆರೆಗಳು ವಿ ಹ್ಯಾವ್ ರಿಪೋರ್ಟೆಡ್ ಇವನ್ ಟು CBI ಮೇಲಿರುವ ಫೆಡರಲ್ ತನಿಖಾ ಸಂಸ್ಥೆಗಳಿಗೂ ಸಹ ಕಂದಾಯ ಇಲಾಖೆಯಲ್ಲಿ ನಡೀತಾ ಇರುವಂಥ ಅಕ್ರಮಗಳು, ಬೆಂಗಳೂರು ಇನ್ಚಾರ್ಜ್ ಆಗಿರುವಂಥ DK ಶಿವಕುಮಾರನ ಬಣ್ಣವನ್ನು, ಆತನ ಆಡಳಿತದಲ್ಲಿ ನಡೀತಾ ಇರುವಂಥ ಅಕ್ರಮಗಳನ್ನು ಫೆಡರಲ್ ಇನ್ಸ್ಟಿಟ್ಯೂಷನ್ಗಳಿಗೆ ತಿಳಿಸ್ತಾ ಇದ್ದೀವಿ. ನೀವು ಹೇಳ್ಬೋದು ಅಲ್ಲಿ ಮೋದಿ ಇದ್ದಾರೆ, ಯಾರಿದ್ರೆ ಏನು, ವ್ಯವಸ್ಥೆನೇ ನಮ್ಮ ದೇಶದ ಸಂವಿಧಾನ ಕೆಡೆ. ಇವತ್ತು ಮೋದಿ ಇರ್ತಾನೆ, ಹೋಯ್ತಾನೆ, DK ಶಿವಕುಮಾರ್ ಇರ್ತಾನೆ, ನಾಳೆ ಖಾಲಿ ಆಯ್ತಾನೆ, ಅದು ಬೇರೆ ವಿಚಾರ. ಬಟ್ ಈ ಸಂವಿಧಾನ ಇರುತ್ತೆ, ಈ ಜನ ಇರ್ತಾರೆ, ಈ ವ್ಯವಸ್ಥೆ ಇರುತ್ತೆ, ಈ ದೇಶ ಇರುತ್ತೆ. ಹಾಗಾಗಿನೇ ನಾವು ಸಂವಿಧಾನವನ್ನು ನೋಡಿ ಬದುಕ್ತಾ ಇದ್ದೀವಿ. ಅಕ್ರಮಗಳ ಮೇಲೆ ಅಕ್ರಮಗಳಿದೆ. 11,000 ಕೆರೆಗಳು ಒತ್ತುವರಿ ಆಗಿದೆ. ಕೃಷ್ಣ ನಿನಗೆ ಯಾಕಿಷ್ಟು ಬಡವರ ಕಂಡ್ರೆ ಉಷ್ಣ? 11,000 ಕೆರೆಗಳನ್ನ ಖಾಲಿ ಮಾಡಿಸು ನಿನಗೆ ದಮ್ಮು ತಾಕತ್ತಿದ್ರೆ ಅಂತ ಈ ಮೂಲಕ ಕೇಳುತ್ತಾ, ಬೆಂಗಳೂರಲ್ಲಿ 1250 ಕೆರೆಗಳು ಒತ್ತುವರಿ ಆಗಿದೆ. ದಮ್ಮು ತಾಕತ್ತಿದ್ರೆ ಬಡವರ ಮನೆಗೆ JCB ನುಗ್ಸೋ ನೀನು ಮಿನಿಸ್ಟರ್ ಕೃಷ್ಣ ಬೈರೇಗೌಡ, ನಿನಗೆ ದಮ್ಮು ತಾಕತ್ತಿದ್ರೆ ಬೆಂಗಳೂರಲ್ಲಿ ಒತ್ತುವರಿ ಆಗಿರುವ 1250 ಕೆರೆಗಳನ್ನು ತೆರವುಗೊಳಿಸು. ಅಲ್ಲಿ ಕಟ್ಟಿರುವಂಥ ಮಾಲ್ಗಳನ್ನ ಒಡ್ಸಾಕು, ಅಲ್ಲಿ ಕಟ್ಟಿರುವಂಥ ಅಪಾರ್ಟ್ಮೆಂಟ್ಗಳನ್ನ ಒಡ್ಸಾಕು, ಅಲ್ಲಿ ಕಟ್ಟಿರುವಂಥ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನ ಒಡ್ಕಾಕು. ಇದನ್ನೆಲ್ಲ ಕಬ್ಜಾ ಮಾಡಿರೋರು ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು. ನೀನು ಅವ್ರಿಗೆ JCB ನುಗ್ಸಕ್ಕಾಗಲ್ಲ, ಯಾಕೆಂದ್ರೆ ನಿನ್ನನ್ನು ಅವ್ನು ಕಿತ್ತಾಕ್ಬಿಡ್ತಾರೆ ಅಂತ ಹೇಳ್ತಾ, ಬಡವರ ಮನೆಗೆ ಯಾರೋ ಶೆಡ್ಗಳನ್ನ ಕಟ್ಟಿರೋದಕ್ಕೆ ನಿನ್ನ ದಮ್ಮು ತಾಕತ್ತು ತೋರಿಸೋದಲ್ಲ. ಅಥವಾ DK ಶಿವಕುಮಾರ್ನ ಈ ಎಲ್ಲ ಬುಲ್ಡೋಸರ್ ಕಹಾನಿಗೆ DK ಶಿವಕುಮಾರ್ ಮತ್ತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡನೇ ಕಾರಣ ಅಂತ ಹೇಳುತ್ತಾ, ಇವರುಗಳು ಬರೀ ಕಂದಾಯ ಇಲಾಖೆ ಒಂದನೇ ಅಲ್ಲ, ಪೊಲೀಸರನ್ನ ಅತಿ ಹೆಚ್ಚಿನ ಮಟ್ಟಕ್ಕೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಬೇಡದಿರೋರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕೋದು, ರೌಡಿ ಶೀಟರ್ಗಳನ್ನ ಓಪನ್ ಮಾಡಿಸೋದು, ಗೂಂಡಾ ಆ್ಯಕ್ಟ್ಗಳನ್ನ ಹಾಕ್ಸೋದು, ಅವರನ್ನು ಒಕ್ಕಲೆ ಬರೆಸೋದು, ಏನೋ ಗಡೀಪಾರುಗಳನ್ನ ಮಾಡಿಸೋದು, ಏನೇನು ಮಾಡಬಾರ್ದು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಈ DK ಶಿವಕುಮಾರ ಮತ್ತು ಈ ಕೃಷ್ಣ ಬೈರೇಗೌಡ ಅಂತ ಹೇಳುತ್ತೆ. ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರುತ್ತೆ. 2028ಕ್ಕೆ DK ಶಿವಕುಮಾರ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, ದುರಾಂಕಾರ ಬೀಳ್ತಾ ಇರುವಂಥ, ಭ್ರಷ್ಟಾಚಾರ ಮಾಡ್ತಾ ಇರುವಂಥ ಯಾವುದೇ MP MLAಗಳಾಗಿರ್ಬೋದು, ನೀವೆಲ್ಲ ಸೋಲ್ತೀರಾ. ಜನ ಸೋಲಿಸ್ತಾರೆ, ಸೋಲಿಸಲೇಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ಗೆಲ್ಲಬೇಕಾಗಿದೆ. ಆಮೇಲೆ ನಮ್ಮ ದೇಶದ ಸಂವಿಧಾನ ಗೆಲ್ಲಬೇಕಾಗಿದೆ. ನಾವು ಪ್ರಜೆಗಳು, ನಾವು ಬರೆದುಕೊಟ್ಟಂಥ ಸಂವಿಧಾನದ ಕಡೆ ನೀವು ಆಡಳಿತ ಮಾಡ್ತಿದ್ದೀರಾ. ನೀವೆಲ್ಲ ಸಾರ್ವಜನಿಕ ಸೇವಕರಂತ ಮರ್ತೋಗಿದ್ದೀರಾ. ನೀವೆಲ್ಲ ಅಧಿಕಾರ ಬಂದರೆ ಹುಚ್ಚಿಡ್ದಿರುವಂಥ ಪ್ರಾಣಿಗಳ ರೀತಿ ಬಿಹೇವ್ ಮಾಡ್ತೀರಾ. ಬಡವರ ಮನೆಗಳಿಗೆ JCB ನುಗ್ಸುವಂಥ ನೀವುಗಳು 1250 ಕೆರೆಗಳನ್ನು ವಾಪಸ್ ತಗೊಳಕ್ಕೆ ಯಾಕೆ JCBಗಳನ್ನ ನುಗ್ಸಿಲ್ಲ ಅಂತ ಪ್ರಶ್ನೆಯಿಂದ ಮುಂದೆ ಇಡುತ್ತಾ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ದೀರಾ, ಅನುಭವಿಸ್ತಾ ಇದ್ದೀರಾ. ದಯಮಾಡಿ ಕಾಂಗ್ರೆಸ್, JDS, BJP ಮೂರಕ್ಕೂ ಓಟ್ ಹಾಕ್ಬೇಡಿ. ಯಾಕೆ ಅಂತಂದರೆ ಮೂರೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಪಕ್ಷಗಳು. ಅವರ MLAಗಳು 224 MLAಗಳಲ್ಲಿ ಯಾವನ್ಗಾದ್ರೂ ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ಬ್ರೈನ್ ಮ್ಯಾಪಿಂಗ್ ಹಾಕ್ಬಿಟ್ರೆ ಇವ್ರು ಯಾವ ಲೂಟಿ ಮಾಡಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಕನಿಷ್ಠ ಇವ್ರ ಸೋರ್ಸ್ ಆಫ್ ಇನ್ಕಮನ್ನು ಕೂಡ ಅಟ್ಲೀಸ್ಟ್ ನಾನೇನಾದರೂ CM ಆದರೆ ಖಂಡಿತವಾಗಿ ಇವರ ಸೋರ್ಸ್ ಆಫ್ ಇನ್ಕಮ್ನ ಆಡಿಟ್ ಮಾಡಿಸ್ತೀನಿ. ಐ ವಿಲ್ ಎನ್ಶೋರ್ ದರ್ ಇಸ್ ಅ ಟ್ರಾನ್ಸ್ಪರೆನ್ಸಿ. ಇವ್ರ ಸೋರ್ಸ್ ಆಫ್ ಇನ್ಕಮ್ ಏನೋ 1400 ಕೋಟಿ, 1500 ಕೋಟಿ, 1000 ಕೋಟಿ ಅಲ್ಲರಿ. MLA ಕೆಲಸ ಮಾಡ್ಕೊಂಡು ಯಾವ ಸಂಪಾದನೆ ಇದೆ ಅಂತ ಇವ್ರು 1000 ಕೋಟಿ ಡಿಕ್ಲೇರ್ ಮಾಡ್ತಾರೆ. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಡಿಕ್ಲೇರ್ ಮಾಡೋಕ್ಕಾಗೋದಲ್ಲ. ಒಂದಂತೂ ನಿಜ, ಪಾರದರ್ಶಕತೆ ಬೇಕಾಗಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕಾಗಿದೆ. ಬಡವರ ಮನೆಗೆ JCBಗಳನ್ನ ನುಗ್ಸೋದನ್ನು ನಿಲ್ಲಿಸಬೇಕಾಗಿದೆ. ದೊಡ್ಡ ಒತ್ತುವರಿಗಳು, ಕೆರೆಗಳನ್ನು ನುಂಗಿರುವಂಥ ನುಂಗಣ್ಣರನ್ನ ಡೆಮಾಲಿಷ್ ಮಾಡಬೇಕಾದಂಥ ಅವಶ್ಯಕತೆ ಆ ದಮ್ಮು ತಾಕತ್ತು ಕೃಷ್ಣ ಬೈರೇಗೌಡನಿಗೂ ಇಲ್ಲ. ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ಗಿಲ್ಲ. DK ಶಿವಕುಮಾರ್ಗೆ ಬಡವರ ಜಾಗ ಸಿಕ್ಕರೆ ಅಲ್ಲಿ ಅಪಾರ್ಟ್ಮೆಂಟು, ಮಾಲ್ಗಳು, ಅಲ್ಲಿ ಇವರು ಬಿಸ್ನೆಸ್ಗಳಿಗೆ ಕೊಟ್ಟು ತನ್ನ ಆಡಳಿತವನ್ನು ಮೆರೀತಾರೆ. ಇದೇ DK ಶಿವಕುಮಾರನ್ನು ಕೇಳಬೇಕು, ತನ್ನ ಕ್ಷೇತ್ರದಲ್ಲಿ 67 ಅಕ್ರಮ ಲೇಔಟ್ಗಳು ತಲೆ ಹೆಂಗೆತ್ತದ್ವು, PGಗಳು ಹೆಂಗೆ ತಲೆ ಎತ್ತದ್ವು, ಇದನ್ನು ನಾವು ಹೇಳ್ತಾ ಇಲ್ಲ. ಕರ್ನಾಟಕ ಉಪಲೋಕಾಯುಕ್ತ ಫಣೀಂದ್ರ ಅವರು ರೇಡ್ ಮಾಡಿ ಎಸ್ಟಾಬ್ಲಿಷ್ ಮಾಡಿರುವಂಥ ರೆಕಾರ್ಡು. ನಿಮ್ಗಳಿಗೆ ನಾಚಿಕೆ ಆಗಬೇಕು. ಬಡವರ ಮನೆಗೆ ನಿಮ್ಮ ಕ್ಷೇತ್ರಗಳಲ್ಲೇ ಅಕ್ರಮಗಳು ನಡೀತಾ ಇದ್ರೆ ಬಡವರ ಮನೆಗೆ JCBನ ನುಗ್ಸಿ ನಿಮ್ಮ ಸಾಮರ್ಥ್ಯವನ್ನು ಮೆರಿತಾ ಇದ್ದೀರಾ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲಾಯ್ಸ್. ನಾನು ನಿಮಗೋಸ್ಕರ, ನಿಮಗಾಗಿ, ನಿಮಗೋಸ್ಕರ. ಧನ್ಯವಾದಗಳು.